ನಮಸ್ಕಾರ, ನಾನು ನಿಮ್ಮ ಮಲ್ಲಿಕಾರ್ಜುನ್. ನಿನ್ನೆ ಎಲ್ಲಿಗೆ ನಿಂದಿರ್ಸಿದ್ದಪ್ಪ ಅಂತಂದರೆ, ನಮ್ಮನ್ನ ಹೊಳೆಯಲ್ಲಿ ಹೋಗಿದ್ವಿ. ಎಲ್ಲಿಂದ ಅವನು ಹೊಳೆ ನೋಡೋದಾಗಿದ್ದಿದ್ದಿಲ್ಲ ಅಂತ ಹೇಳಿದ್ನಲ್ಲ. ಅಲ್ಲಿ ಹೋಗಿದ್ವಿ. ಹೋದ ನಂತರ ಹೊಳೆಯಲ್ಲಿ ನಾವೆಲ್ಲ ಹೋಗಿ ಕೊಡ ತೊಗೊಂಡು ಆಚೆ ಕಡೆ ಹೋಗಿ ಗಡ್ಡೆ ಅಂತ ಬರುತ್ತೆ ನಮ್ಮ ಹೊಳೆ ನಡ್ಬರ್ಕ. ಆ ಗಡ್ಡಿ ನಡ್ಬರ್ಕ್ ನಾವು ಹೋಗಿದ್ವಿ. ಅವನು ಹಿಂದೆ ಉಳಿದಿದ್ದ ಒಂದು ದೊಡ್ಡ ಕೊಡ ತೊಗೊಂಡು. ಅವನು ಮುಂದೆ ಬರ್ಬೇಕಾದ್ರೆ ಅದು ನಾವೆಲ್ಲ ಮುಂದೆ ಈಚೆ ಕಡೆ ಬಂದಿದ್ದೀವಿ. ಅವ ಹಿಂದೆ ಒಂದು ಹುಡುಗ ಬರಕತ್ತಿದ್ರು. ನಾವು ಬರ್ತಾಂಬ್ರು. ಅದು ಹಿಂಗೆ ಆಗುತ್ತೆ ಅನ್ನೋದು ಏನೋ ಗೊತ್ತೇನೋ ಆಗಿದ್ದೆಲ್ಲ. ನಾವು ಹುಟ್ಟಿದಿಂದ ನೋಡಿದ್ಲಿ ಯಾರು ಹೊಳೆಯ ಮುನಿಗಿದ್ದು ಮಾಡಿದ್ದು. ಹಿಂಗಾಗಿ ನಾವು ಏನು ಇದು ಮಾಡಿದ್ದಿಲ್ಲ. ಹೊಳ್ಳಿ ಹೋಗ್ಬೇಕಾದ್ರೆ ಈಚೆ ಕಡೆ ಬಂದ್ವಿ. ನಮ್ಮ ಮಾವ ಒಬ್ಬ ಎತ್ತು ತೊಳ್ಯಕ್ಕೆ ಬಂದಿದ್ದ. ಎತ್ತುಗಳು ತೊಳ್ಯಾಕತ್ತಿದ್ದ ಈಸಾಕಿ. ಅವ ನೋಡ್ಕರಿ ಇಲ್ಲ ಮುತ್ತಿಲ್ಲ, ಗುಂಡೋಜಿ ಮುತ್ತು ಕಾಣಕತ್ತಿಲ್ಲ ಅಂದ್ರೆ ಅವಾಗ ಹೊಳ್ಳಿ ನೋಡಿದ್ವಿ. ಕೊಡ ಅಷ್ಟೇ ಇತ್ತು. ಆ ಹುಡುಗ ದಂಡಿಗೆ ಬಂದುಬಿಟ್ಟಿದ್ದ. ಆ ಹುಡುಗನ ಕೀದು ಅವನು ಅಂಜಿಬಿಟ್ಟಾನ. ಹುಡುಗ ಅದು ಸ್ಪಾಟ್ನಾಗ ಏನೈತೆ ಅಂತ ನಮಗೂ ಗೊತ್ತಿಲ್ಲ, ಅಲ್ಲಿದ್ದವ್ರಿಗೆ ಗೊತ್ತು, ಆಗ ಗೊತ್ತು, ದೇವ್ರಿಗೆ ಗೊತ್ತು. ಅದೇನೋ ನೋಡಿಲ್ಲ. ಅವನ್ನೆಲ್ಲ ಹೋಗ್ಬಿಟ್ಟ. ನನಗೆ ರೂಮ್ ಹಿಡ್ದಂಗೆ ಆಗ್ಬಿಟ್ಟು ಸುತ್ತ ಆಗ್ತಿಯಲ್ಲ. ಹೋಗಿ ಕೊಡ ತಗೊಂಡು ನೋಡಿದ್ವಿ. ಅವನ್ನೆಲ್ಲ ಕೈ ಕಾಣ್ತು ಹೋಗ್ಬೇಕಂತೀನಿ. ಇನ್ನು ಹೋದ್ರೆ ಎಲ್ಲಿ ನನಗೆ ತೆಕ್ಕಿ ಬಿಡ್ತಾನಂತ ಇವ್ರು ನಮ್ಮ ಊರಾಗಿದ್ದು ನಾನು ಕೈ ಬಿಡಲಿಲ್ಲ. ಹಂಗೆ ಕಾಣ್ತಾನೆ ಒಳ್ಯಾಗ ಬೀಳೋದು. ಅವ್ನು ಕಾಣ್ತಾನೆ ಹೋಗಿ ನನಗೆ ಒಂದು ಸೇವ್ ಮಾಡ್ಕೊಳಕ್ಕಾಗಲಿಲ್ಲ. ಇವ್ರನ್ನ ಹೋದ್ರೆ ಯಾರು ಹೋಗಕ್ಕೆ ಅಂಜಿದ್ರು. ಹೋದ್ರೆ ಹೆಂಗೆ ಇದಾಗುತ್ತಂತ ಅವರು ಅನ್ನೋದಕ್ಕೆ ನಮ್ಮೂರಾಗ ಒಂದು 4-5 ಮಂದಿ ಇದರಲ್ಲಿ ಇದ್ದು ಯಾರು ಅವರು ಹೋಗಲಿಲ್ಲ. ಒಂಥರ ಅನ್ಸಕ್ಕದು. ನಮಗೇನೋ ತಿಳುವಳಿಕಿಲ್ಲ, ಸಣ್ಣ ವಯಸ್ಸಿನವರು. ನೀವು ನಿಮ್ಮ ಮನೆಗೆ ಹೋಗೋಣ. ನಮ್ಮ ಮನೆಗೆ ಹೋಗೋದ್ರಾಗ ಬಂದ್ರೆ ನಮ್ಮ ಮನೆಯವ್ರು ಹಂಗೆ ಮತ್ತು ಎದಾಡ್ಕೊಂಡು ಸೀರಾಡ್ಕೊಂತ ಹೋಗ್ತಾರೆ. ವಯಸ್ಸಿನ ಮಗ ಅಂದ್ರೆ ಎಲ್ಲರಿಗೂ ಇದಾಗೋದಲ್ಲ. ಸೀರಾಡ್ಕೊಂತ ಮಾಡ್ಕೊಂತ ಬಂದರು. ನೆನೆಸಂದ್ರೆ ಎಲ್ಲ ತುಂಬಂತ ಆ ಥರ ಆಯ್ತು. ಬಂದರು ಎಲ್ಲ ಇದು ಮಾಡ್ಕೊತ ಸುದ್ದಿ ಎಲ್ಲ ದೊಡ್ಡದಾಗಾಯ್ತು. ಒಂದು ತಾಸು ಬಿಟ್ಟು ಮನೆಗೆ ಹೋಗಿದ್ರು. ನೀರು ಕುಡಿ ಅಂದರು. ಪೂರ ಗಾಬರಿಯಾಗಿದ್ವಿ. ನೀರು ಕುಡಿಸಿದ್ರು. ಏನಿಲ್ಲ ಎಲ್ಲರೂ ಕೇಳೋದಲ್ಲ. ಗಾಬರಿಗೆ ನೋಡಿ ಇದಾಗಿತ್ತಂದು ನೆಕ್ಸ್ಟ್ ಆಮೇಲೆ ಬಂದ್ಕೇರಿ ನಾನು ಕರ್ಕೊಂಬಂದರು. ಎಲ್ಲಿ ಮುನಿಗೆ ತೋರಿಸು, ಇನ್ನೂ ಮುನಿಗಿನ ಒಂದು ತಾಸು ತನಕ ಜೀವ ಇರ್ಬೋದು, ತೆಗಿಬೋದು, ಏನಾರ ಟ್ರೈ ಮಾಡ್ಬೋದು ಹಂಗೆ ಅಂತ ನಮ್ಮೂರಾಗ ಒಬ್ಬಟ್ಟು ಹಾಕಿರುತ್ತೆ. ಅವ್ರು ಹೇಳಿದ್ರು ಇಲ್ಲ ನೋಡೋಣ, ಟ್ರೈ ಮಾಡೋಣ, ಹುಡುಗನ ಕರ್ಕೊಂಬರ್ರಿ ಅಂದರು. ಅಲ್ಲೇ ಕೊಟ್ಟಿದ್ದು ಏನು ಮಾಡೋ ಪ್ರಯತ್ನ A to Z ಎಲ್ಲ ಮಾಡಿದ್ರು. ದೊಡ್ಡ ಹೊಳೆ ಅದು. ಆ ಹೊಳೆ ಆಗ್ತಂದು ನನಗೆ ತೋರಿಸಂತಾರೆ ಯಾವ ಮೆಟ್ಯಾಕ ಏನಂತ. ನಾನು ದಿಗಿಲು ಬಿಡ್ದಂಗೆ ಆಗ್ಬಿಡ್ತಿ. ಸಿಕ್ಕಾಬಿಟ್ಟು ಜನ ಕಲ್ತು ಬಿಟ್ಟಾರ. ಅದ್ರಾಗ ಸ್ವಲ್ಪ ಕಡೆ ವಯಸ್ಸಿನ ಹುಡುಗ ಅಂದ್ರೆ ಅಪ್ರಿ ಮಂದಿ ಕಲ್ತು ಬಿಟ್ಟೈತಿ. ಅದು ಹೊಳ್ಯಾಗ ಅಚಾನಕ ಆಗ್ಬಾರ್ದು ಸಂದರ್ಭ. ಹಂಗೇನೋ ಮುಳುಗೋದಿಲ್ಲ. ಏನೋ ಇದು ಭಾಳ ದಿನ ಅಂತ ಒಂದು 15-20 ವರ್ಷ ನಂತರ ಅಂತ ನಮ್ಮ ಹೊಳ್ಯಾಗ ನಮ್ಮ ಮನೆಗೆ ಅದು ಹಂಗಾಗಿದ್ದು. ನಮಗೆ ಗೊತ್ತಿಲ್ಲ. ಸಿಕ್ಕಾಪಟ್ಟಿ ಮಂದಿ ಕಲ್ತರು. ಸಿಕ್ಕಾಪಟ್ಟಿ ಮಂದಿ ಬರೋದು ತೋರಿಸಿದ್ರು ಗೊತ್ತಾಗಲಿಲ್ಲ. ಮಂದಿ ಎಲ್ಲ ಕಲ್ತರು. ಹಂಗೆ ಹೋದರು. ಅಗ್ನಿಶಾಮಕದವ್ರು ಬಂದರು. ಎಲ್ಲರೂ ಬಂದರು. ಏನೇನೇನೇನೋ ಎಲ್ಲ ತಂದರು. ಏನು ಮಾಡಿದ್ರು ಸಿಗಲಿಲ್ಲ. ಹಂಗೆ ಹೋಯ್ತು. 2 ದಿನ ಹೋಯ್ತು. 3 ದಿವಸ ಹೋಯ್ತು. 3 ದಿವಸದ ನಂತರ ಮೊಸಳೆ ಹಿಡ್ದಂತ ಕನ್ಫರ್ಮ್ ಆಯ್ತು. ಅಲ್ಲಿ ತನಕ ನಮಗೂ ಮೊಸಳೆ ಹಿಡ್ದೈತಿ ಅನ್ನೋದು ಗೊತ್ತಿದ್ದಿಲ್ಲ. ಅದು ನೀರು ಯಾಕಂದ್ರೆ ಈ ಕಡೆ ತಳಕ್ಕೆ ಮನೆಗೆ ಇರ್ತಿತ್ತು. ತಳಕ್ಕೆ ಮನೆಗೆ ಇರ್ತಿದ್ರೆ ಅದು ಅವ್ನ ಹೆಣ ಏನೈತಿ ಪೂರ್ತಿ ಮ್ಯಾಗ್ಲಗಡೆ ಹೋಗಿತ್ತು. 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್. ಆ ಕಡೆ ಈ ಕಡೆ 3 ಹೋಗ್ಲಿಕ್ಕೆ ಆಂಧ್ರದವ್ರು ಮೀನು ಹಿಡಕ್ಕೆ ಪುಟ್ಟಿ ತಂದಿರ್ತಾರಲ್ಲ, ಅವ್ರು ಪುಟ್ಟಿ ತೊಗೊಂಡು ಆ ಕಡೆ ಈ ಕಡೆ ಎಲ್ಲ ಕಡೆ ಬಿಟ್ಬಿಟ್ರು. ಪುಟ್ಟಿ ಬಿಟ್ಕೇರಿ ಅವ್ರ ಕಡೆಗೆ ಹಚ್ಚಿದ್ರು ಏನು ಅವು ಸಿಗ್ಬೋದಂತ. ಅದರಲ್ಲಿ ನಮ್ಮ ಊರಲ್ಲಿ ಒಂದು ಪುಟ್ಟ್ಯಾಗ ನಮ್ಮ ಊರನವ್ರು ಒಂದಿಬ್ಬರು ಒಂದು ಪುಟ್ಟಿ ಹಿಂಗೆ ಒಂದು 15 ಪುಟ್ಟಿ ಸುತ್ತಲೇ ಬಿಟ್ಟರೆ ಯಾಕಂದ್ರೆ ಒಂದು ಕಡೆ ಹೋಗತ್ತಿರ್ತು ಅಂತೇಳಿ ಒಬ್ಬನ ಬಿಟ್ಟಾರ. ಅದು ಆ್ಯಕ್ಚುಲಿ ಆ ಮೂಲಿಗೆ ಹಂಗೆ ಬರಬಾರ್ದು. ಅವ ಏನಂದ್ರೆ ನಾನು ಗಡ್ಡೆ ಗಳಿಸಿ ನಾನು ಸಣ್ಣ ಕುಂತೀನಿ ಎತ್ತ ತೊಗೊಂಡು ನೋಡ್ಕೊಂಬರ್ರಿ ಅಂತ ಒಬ್ಬ ಅಲ್ಲಿ ಹೋಗ್ಬಿಟ್ಟಾನ. ನಾ ಅದನ್ನು ನೋಡ್ಕೇರಿ ಲೈಟ್ ಬರ್ರಿ ಅಂತಂದರು. ಅಡ್ತಿಗೆ ಸಾಯಂಕಾಲ 3ನೇ ದಿವ್ಸಕ್ಕೆ ಸಾಯಂಕಾಲ 4 ಗಂಟೆ ಆಗಿತ್ತು. 4-4 ಗಂಟೆಗೆ ಕರ್ಕೊಂಬಂದು ಇದು ಮಾಡಿದರು. ಸಿಕ್ಕೈತಿ ಮುಟ್ಟಿನ ಹಣ ಸಿಕ್ಕೈತಿ ಬರ್ರಿ ಅಂದರು. ಅದು ಯಾರಿಗೂ ಕೂಣ್ ಸಿಗಂಗಿಲ್ಲ. ಯಾಕಂದ್ರೆ ನಾವು ಮೊದಲೇ ವೀಕ್ ಇದೀವಿ ಫುಲ್ಲು. ಅವಾಗಿನ್ನೂ ಸಣ್ಣವ್ರಿದ್ವಿ. ಇಟ್ಟಿಟ್ಟೆಲ್ಲ ಕೈಕಲಿದ್ದು ಇಂಥವಾಗ್ಬಿಟ್ಟವು. ಇಂಥವೆಲ್ಲ ಅದನ್ನು ಕರ್ಕೊಂಬಂದರು. ಯಾರಿಗೂ ಕೂಣ್ ಸಿಗೋಲ್ಲ. ನಮ್ಮ ಅಪ್ಪ ನಮ್ಮವರು ನಾವು ಅನ್ಸ್ತೇವೆ ನಮ್ಮನ್ನು ಮೊದಲ ಸಣ್ಣರು ನಮ್ಮನ್ನು ಹಿಡ್ಕೊಂಡು ಕೂತಿದ್ದು. ಹೊಟ್ಟೆ ಬಿಟ್ಟಿದ್ದಿಲ್ಲ.
ಆಮ್ಯಾಗ ಕರ್ಕೊಂಡು ಹೋದ್ರಲ್ಲಿ ಕರ್ಕೊಂಡು ಹೋದ ನಂತರ ಸಾಯಂಕಾಲ ಹೊರಗಿತ್ತು, ಯಾರಿಗೂ ಫೋನ್ ಸಿಗಲ್ಲ. ನಮ್ಮ ಅಪ್ಪ ಹಲ್ಲ ಮೂಡು ಹಲ್ಲ ಬಂದ ತಕ್ಷಣ ನನ್ನ ಕರ್ಕೊಂಡು ಹೋದ್ರು. ಹೋದ ನಂತರ ಕರ್ಕೊಂಡು ಹೋದ ನಂತರ ಅವಾಗ ನಾನು ಹೇಳಿದ್ದಲ್ಲ, ನಮ್ಮ ಅಪ್ಪ ನಮಗೆ ಏನು ತಂದು ನಡೆದು ಹೋಗ್ತಿರ್ತಾನಂತ. ಅವ ಆ ಥರ ಬೋರ್ ಮಾಡಕ್ಕೆ ಬಂದಿದ್ದ. ಹೋದ್ರೆ ಆ ಬೋರ್ ಮ್ಯಾಗ ನಾನು ಕೊಂಡಿದ್ದೆ ಹೌದಂತ. ರೆಡ್ ಕಲರ್ ಬೋರ್ ಮಾಡಕ್ಕೆ ಬಂದಿದ್ದೆ ಹೌದಂತ ನಾನು ಅಂದೆ. ಎಲ್ಲರೂ ಅಲ್ಲ ಅಂದಿದ್ರು ಅವನು ಆ್ಯಕ್ಚುಲಿ. ನಾನೇ ಹೌದಂತಂದೆ. ಹೌದಾ, ನಾನು ಅವ್ನು ಒಳಸಿ ನೋಡೋಕೆ ಬರ್ತೆಲ್ಲ ಆಕಾರ ಇಷ್ಟೆಲ್ಲ ಸೈಡಿ ತಿಂದುಬಿಟ್ಟಿತ್ತಲ್ಲ, ಮಸಳಿ ಗಡಿ ಎಲ್ಲ ಸ್ವಚ್ಛಗೆ ತಿಂದುಬಿಟ್ರೆ ಏನು ಮಾಡೋದು. ಸ್ವಚ್ಛಗೆ ತಿಂದಿತ್ತು. ನಾ ಚಡ್ಡಿ ಮ್ಯಾಗ ಕೊಂಡಿದ್ದೆ. ಹೌದು ಇವನೇ ಅನ್ನ ಪಕ್ಕ ಅಂತಂದೆ. ನಾನು ಅವಾಗ ಕನ್ಫರ್ಮ್ ಆಯಿತು. ಆಮೇಲೆ MLA ಬಂದರು, ಫಾರೆಸ್ಟ್ ಆಫೀಸರ್ ಬಂದರು, ಎಲ್ಲರೂ ಬಂದರು. ಅದೇನು ಪಂಚನಾಮ ಅದು ಮಾಡಿದರು. ಅಂಥದಕ್ಕೆ ನನ್ನ ಜೀವನದಾಗ ಯಾವತ್ತೂ ಬಂದಿಲ್ಲ ಅಂಥ ಕಷ್ಟ. ಭಾಳ ಅಂದ್ರೆ ಭಾಳ ಕಷ್ಟ ಅನಿಸಿಬೋದು ನಮ್ಮ ಫ್ಯಾಮಿಲಿಗೆ, ನಮಗಾತು. ಯಾಕಂದ್ರೆ ನನಗೆ ಪ್ರತಿದಿನ ಮಲ್ಕೋಬೇಕಾದ ಎದ್ರು ಜಗಳ, ಇಬ್ಬರು ಒಂದೇ ಆಸೆ ಉಳಿದು ನಮ್ಮ ಜಗಳಕ್ಕಿಲ್ಲ. ನಾವು ಅವಾಗ ಹಂಗೆ ಆಗೋದಕ್ಕೆ ನಾವು ಅಷ್ಟು ಜಗಳಾಡಿದ್ದೀವೇನೋ ಅನಿಸ್ಬಿಡ್ತು ನನಗೆ. ಅಂಥ ಪರಿ ಜಗಳಾಡಿದ್ದೀವಿ, ಅಂಥ ಪರಿ ಇದು ಮಾಡೋರು. ನನಗೆ ನಮ್ಮ ಸಾರಿ ಮುಂದ್ಗಡೆ ಒಂದು ಫ್ಲಾಟ್ ಇತ್ತು, ಅಲ್ಲೇ ಶೆಡ್ ಕೊಂದಿದ್ವಿ. ಆ ಶೆಡ್ನ ನನಗೆ ಇರೋಕೆ ಆಗಲಿಲ್ಲ. ಯಾಕಂದ್ರೆ ಪ್ರತಿದಿನ ನೆನಪು ಬರೋದು ನನಗೆ. ರಾತ್ರಿ ಮಕ್ಕೊಂದ್ರೆ ಎದ್ರೆ ಏನು ಮಾಡಿದ್ರು ಅವ್ನು ನೆನಪು ಬಿಡ್ತಿದ್ದಿಲ್ಲ ನನಗೆ. ಬರೀ ಅದೇ ನೆನಪು. ಬರೀ ಅವ್ನು ಏನು ಮಾಡಿದ್ರು ಹೊಲಕ್ಕೆ ಒಂದೊಂದ್ಸಲ ರಾತ್ರಿ ಎದ್ದಿದ್ದು ಹೋಗ್ಬಿಡವ. ಯಾರು ಮನೆಗಿಲ್ಲ ಅಂದ್ರೆ ಅವನು ಸುಟ್ಟಿ ಜಾಗದಾಗ ಹೋಗಿ ಕುಂದ್ರವ. ಹಿಂಗಾದ ಒಂಥರ ನನಗೆ ಇದಾಗ್ಬಿಟ್ಟಿದ್ದು. ಮನ್ಯಾಗ ಎಲ್ಲರೂ ಹುಡುಕಾಡ್ತಿರ್ಬೇಕು, ನಾಲಿಗೆ ಹೋಗ್ಬಿಡವ. ರಾತ್ರಿ ಆಡೋಕೆ ಒಂದಕ್ಕೆ ಎದ್ದು ಕುಂದ್ರವ. ಒಂದೊಂಥರ ಇದಾಗ್ಬಿಡ್ತು, ಮೂಡ್ ಅಪ್ಸೆಟ್ ಆಗಿಬಿಡ್ತು. ಯಾರು ಹೊಡಿಲಿಲ್ಲ. ನಾ 10th ಇದ್ದೆ. ಅವಾಗೆಲ್ಲ ಚಲೋ ಇದ್ವಿ. 10th ಓದುತ್ತಾನ, 9th ಓದ್ತಾನಿದ್ವಿ. 10th ಬರೋಣ ಎಲ್ಲ ಮತ್ತು ದೊಡ್ಡ ಮನ್ಯಾಗ ಒಂದು ದೊಡ್ಡ ಇನ್ಸಿಡೆಂಟ್ ಆಗಿಬಿಡ್ತದೆ. ದೊಡ್ಡದು ತೀರ್ಕೊಂಡನಪ್ಪ ಅಂತಂದ್ರೆ ಮನ್ಯಾಗ ಯಾರು ನಮ್ಮ ಅವ್ವನು ಒಂಥರ ಇದು ಅಲ್ಲ, ನಮ್ಮ ಅಪ್ಪ ಎಲ್ಲರಿಗೂ ಮೂಡ್ ಅಪ್ಸೆಟ್ ಭಾಳ ಆಗಿಬಿಟ್ಟಿತ್ತು. ಹಿಂಗಾಗಿ ಯಾರೂ ಇದು ಹೋಗಲಿಲ್ಲ. ನಮ್ಮ ಅತ್ತೆ ಮನೆಗೆ ಇಟ್ಕೊಂಡ್ರು. ನಮ್ಮ ಊರಿಂದ 40 ಕಿಲೋಮೀಟ್ರ್ ಫ್ಲಾಟ್ ಬರ್ತೈತಿ. ನಾವು ಮೊದಲು ಊರಾಗಿದ್ವಿ. ಆಮೇಲೆ ಅಲ್ಲಿ ತೊಗೊಂಡೋದ್ರು. ನಮ್ಮ ತಂಗಿ ಹೊತ್ತಟ್ಟಿ, ನಮ್ಮ ಅಪ್ಪ ಹೊತ್ತಟ್ಟಿ, ಎಲ್ಲರೂ ಒಂದೊಂಥರ ಆಗಿಬಿಟ್ಟು 1 ವರ್ಷ ಯಾರೂ ಹೊತ್ತಲೇ ಇಲ್ಲ. ಅಲ್ಲೇ ಉಳಿದ್ವಿ ನಾವು ಸರಿಯಾಗಿ. ನನಗೂ ಯಾಕಂದ್ರೆ ಶಾಲೆಗೆ ಹೋಗುವಂತ ಯಾರು ಫೋರ್ಸ್ ಮಾಡ್ತಿಲ್ಲ. ಯಾಕಂದ್ರೆ ಮೊದಲೇ ಒಬ್ಬ ಹಿಂಗೆ ಜನ ಹಿಂಗೆ ಕೇಳಬಾರ್ದು ಅಂತೇಳಿ ನನಗೂ ಹಾಗೆ ಇದು ಮಾಡ್ತಿದ್ರು. ನಾನು ಹಂಗಾಗಿ ಜಾಸ್ತಿ ಇದಕ್ಕೆ ಹೋಗಲಿಲ್ಲ, ಶಾಲೆಗೆ ಹೋಗಲಿಲ್ಲ. ನನಗೆ ಬಂದಷ್ಟು ಓದಿದೆ. ನಮ್ಮ ಅಪ್ಪ ಅವ್ರು ದುಡಿಯೋಕೆ ಹೋಗಿದ್ದ. ಓದ್ವಿ ಹಂಗೆ 1 ವರ್ಷದ ನಂತರ ಏನು ಅದು ಪರಿ ಅಂದ್ರೆ ನಮ್ಗೆ ಆ ಫೀಲಿಂದ ಹೊರಗೆ ಬರ್ಬೇಕಾದ್ರೆ 1 ವರ್ಷ ಇತ್ತು. ನನಗೆಲ್ಲ ರಗಡ್ ಜೀವ ಮಾಡಿದರು. ನಮಗೆಲ್ಲ ರಿಲೇಷನ್ ಭಾಳ ಅಂದ್ರೆ ಭಾಳ ಮಂದಿ. ನಮ್ಮ ಅಪ್ಪರಿಗೆ 4 ಮಂದಿ ಅಕ್ಕಂಗಿರು, ಅವರೆಲ್ಲ ಅಲ್ಲೇ ಒಂದೇ ಊರಾಗ. ಅವ್ರು ಬರೋದು ಇವ್ರು ಬರೋದು, ಒಂಥರ ತುಂಬಿದ ಕುಟುಂಬ ಇತ್ತು. ಆ ನಂತರ ಬರ್ತಾ ನಾವು ಅಲ್ಲೇ ಇದ್ವಿ. ಏನೋ ಹಂಗೆ ಅವ್ನು ಮರಿಬೇಕಂದ್ರೆ 1 ವರ್ಷ ಹೋಯ್ತು. ಅದೇ ಫೀಲಿಂಗ್ಸ್ನಾಗ ನಮ್ಮ ಮನೆಗೆ ಏನಾಯ್ತು, ನಮ್ಮ ಮನ್ಯಾಗ ನಾನು ಕರ್ಕೊಂಡ್ಬಂದ್ಬಿಟ್ಟು ಹೋಗ್ಬೇಕಂತ ಅವ್ರಿಗೆ ನನಗೆ ಇಲ್ಲಿ ಬರೋಕೆ ನನಗೆ ಇಷ್ಟ ಇದ್ದಿದ್ದು ಊರಾಕ. ಹಂಗೆ ಮಾಡ್ಬೇಕು, ಏನು ಮಾಡ್ಬೇಕು ಅಂತ ಕೇಳಿ ಇದು ಮಾಡಿದೆ. ಅಲ್ಲೇ ನಮ್ಮ ಅತ್ತೆ ಮನೆಗಿದ್ದ. ನಮ್ಮ ಅತ್ತೆ ತಲೆ ಇರೋದು ನನಗೆ ಭಾಳ ಇಷ್ಟ ಮಾಡಿ. ಯಾಕೆ ನಮ್ಮ ಅತ್ತೆ ತಲೆ ಅಲ್ಲಿ ಹುಡುಗರಿದ್ದರು, ನಮ್ಮ ಕಾಕನ ಮಕ್ಕೊಂದಿದ್ರು. ಅವರು ಎಲ್ಲ ಹುಡುಗರು ಹೊತ್ತಟ್ಟಿದ್ವಲ್ಲ, ಅಲ್ಲಿ ಆಟ ಆಡ್ಕೊತ ಇದು ಮಾಡ್ಕೊತ. ಅದಾಗ ನಮ್ಮ ಅತ್ತೆ ಏನಂದರೂ ಇಲ್ಲ ಅಂತಿದ್ದಿಲ್ಲ. ನಾ ಏನೋ ತೊಗೊಂಡ್ರು ಸಣ್ಣ ವಯಸ್ಸಿನಾಗ ಸೈಕಲ್ ತೊಗೊಳ್ಳಿ. ಅವಾಗ ಸಾಂಗ್ ಕೇಳೋಕೆ ಐಪಾಡ್ ಅಂತ ಬರ್ತಿತ್ತು. ಸಣ್ಣ ಮೊಬೈಲ್ಗಟ್ಟಲೆ ಸಾಂಗ್ ಕೇಳೋದು, ಐಪಾಡ್ಗಳು ಬರ್ತಿದ್ದು. ಏನೋ ಬೇಕಾದ ತೊಗೊಳ್ಳಿ. ಅವರೆಲ್ಲರೂ ಒಂದು ತೂಕದಾಗಿಟ್ರೆ ನನ್ನೊಂದು ತೂಕದಾಗಿಟ್ಟಿದ್ರು. ಅವಾಗಲಿಂದ ಸಣ್ಣವ್ರ ಹತ್ರನೇ
ಹಂಗಾಗಿ ನನಗೆ ಅಲ್ಲೇ ಇರೋಕೆ ಇಷ್ಟ. ನಮ್ಮ ಅತ್ತಿನ ಏನು ಆಕೆ ಇದು ಒಂದು 4 ಲಕ್ಷ ಸಾಲಿತ್ತು ಎಲ್ಲ, ಅವರು ಬಡತನ ಪರಿಸ್ಥಿತಿ ಎಲ್ಲ ಮದುವೆ ಇದು ಮಾಡಿ ಅಷ್ಟೇನೂ ಸಾಲಿದ್ರು ಅವ್ರು ಎಲ್ಲರೂ ಬೇಯೋರು. ಅವ್ರು ಎಲ್ಲರೂ ಬೇದ್ರು ಆಕೆ ನಮ್ಮ ಅತ್ತಿ ಹೊಟ್ಟೆ ಹುಟ್ಟಿದ ಮಗನಕ್ಕಿಂತ ನಾನು ಹೆಚ್ಚಾಗಿ ನೋಡ್ಕೊಳಕ್ಕೆ, ಹೊಟ್ಟೆ ಹುಟ್ಟಿದ ಮಗನಕ್ಕಿಂತ ಹೆಚ್ಚಾಗಿ ನೋಡ್ಕೊಳಕ್ಕೆ. ಅವಾಗ ನೋಡ್ಕೊಂಡು ನನಗೆ ಬರೋಕೆ ಇಷ್ಟ ಇಲ್ಲ. ಇವು ನಮ್ಮ ಮನ್ಯಾಗ ನಮ್ಮ ಮನೆಗೆ ಕರ್ಕೊಂಬರ್ಬೇಕಂತ ಅವ್ರಿಗೆ ಇಷ್ಟ. ಹಂಗೆ ಅಂದ್ಕೊಂಡು ಹಂಗೆ ಹೆಂಗೂ ಸಾಕ್ತಾ ಬಂತು ಜೀವನ. ಬರೋಣ ನಾನು ಬರಲಿಲ್ಲ. ಲಾಸ್ಟಿಗೆ ಊರಾಗ ಒಂದು ಬಂದು ಇಟ್ಕೊಂಡವರು ನಾ ಮತ್ತೆ ಇರವ ಚಂದನ ಆಡವ, ಸಂಜೆಗನ ಮತ್ತೆ ಹೋಗ್ಬಿಡೋ ಹಂಗೆ ನಮ್ಮ ಇದು ಪ್ಲಾಟಿಗೆ ಹೋನ ನೋಡಿ ಸಾಕತ್ತು ಇದೇನು ಇದಾಗೋದಲ್ಲ ಅಂತ ನಾವು ಊರಾಗಿದ್ದೀವಿ. ಉಳ್ಕದ ಎಲ್ಲರೂ ಇದ್ದು. ಇನ್ನೊಂದೇನು ಎಲ್ಲ ಫ್ಯಾಮಿಲಿ ಅಲ್ಲಿ ನಾನು ಒಬ್ಬನಿಗೆ ಇರೋಕ್ಕಿಲ್ಲ ಬೇಜಾರು. ನಾವು ಊರವ್ರಿಗೊಂದು ಶೆಡ್ ಹಾಕೊಂಡಿದ್ವಿ. ನನಗೆ ಅಲ್ಲಿ ಖಾರ ನಿಂದಿರ್ತಿದ್ದಿಲ್ಲ ಏನು ಅಂದ್ರೆ ಅಲ್ಲಿಗೆ ರಾತ್ರಿ ನೈಟೆಲ್ಲ ವಸ್ತಿ ಮುಂದ್ಕೊಂಡ್ರು ಬರೀ ನಮ್ಮ ಮನೆ ನೆನಪೋಗೋರು. ಹಿಂಗಾತು, ಇದು ಯಾವುದು ಸರಿ ಹೋಗೋದಿಲ್ಲ ಬಿಡಂತ ಬಿಟ್ಟವನು ಸೀದಾ ಪ್ಲಾಟಿಗೆ ಹೋಗುವ. ಅದು ನಮ್ಮ ಮನೆಯಾಗಿದೆ ಯಾವುದು ಬೇಡ ಮತ್ತು ಹಣ್ಣು ಮಕ್ಕಳಿಗೆ ಹೆಚ್ಚಿನ ಅಂತ ಹೇಳ್ತೀರಿ. ಏನು ಮಾಡಿದರು ಬಿಟ್ಟುಕೊಟ್ಟು ಅವರು ನಮ್ಮ ಮನೆ ನೋಡ್ಕೊಂಡು ಅಲ್ಲೇ ಪ್ಲಾಟಿಗೆ ಬಂದುಬಿಟ್ರೆ ಎಲ್ಲರೂ. ಪ್ಲಾಟಿಗೆ ಬಂದರು. ನಮ್ಮ ಅಕ್ಕಂದು ಆಲ್ರೆಡಿ ಮದುವೆ ಆಗಿತ್ತು. ಅವಾಗ ಒಂದು ಮದುವೆ ಆಗಿತ್ತು, ಒಂದೇನು ನಡೆದಿದ್ಲು. ಈಗ ಸ್ವಾತಿ ಅಂತದ ಆಕೆ ನಡೆದಿದ್ಲು. ನಡೆದಾಗ ಅದರ ಸಲುವಾಗಿ ಎಲ್ಲ ತೊಗೊಂಡು ಬಂದರು ಪ್ಲಾಟಿಗೆ. ನನ್ನ ಸಲುವಾಗಿ ಅಲ್ಲೇ ಬಂದು ನಾವು ಪ್ಲಾಟ್ನಾಗ ಸೆಟ್ಲ್ ಆಗಿಬಿಟ್ವಿ. ಪ್ಲಾಟ್ನಾಗ ಸೆಟ್ ಆಗಿ ಆವಾಗ ನಾನು ಅಲ್ಲೇ ಇದ್ದೆ. 10th ಎಕ್ಸಾಮ್ ಬರೆದೆ. ಅದು ಸರಿಯಾಗಿ ಬರಲಿಲ್ಲ. ಯಾಕಂದ್ರೆ ಅದೊಂದು ಫೋನ್ ಸತ್ತು ಭಾಳ ದಿನ ಆಗಿದ್ದಿಲ್ಲ. ನಮಗೂ ಅವ್ರಿಗೆ ಏನೋ ಒಂಥರ ಹೋಗಿದ್ದಿತ್ತು, ಸರಿಯಾಗಿ ಓದಲಿಲ್ಲ, ಭಾಳ ಸ್ಟ್ರಿಕ್ ಇತ್ತು. ನಾವು ಈಟೋದು ಏನು ಕಾಪಿನೂ ಮಾಡಿಲ್ಲ, ಏನೂ ಮಾಡಿಲ್ಲ. ಎಷ್ಟು ಬರುತ್ತೆ ಅಷ್ಟು ಓದಿಕೇರಿ 10th ಎಕ್ಸಾಮ್ ಬರೆದೆ. 10th ಎಕ್ಸಾಮ್ ಬರೆದು ಪಾಸಾಗಿ ಆಗಿದ ನಂತರ ಎಲ್ಲ ಆ ಟೈಮಿಗೆ ಏನಾಗ್ಬಿಡ್ತು, ನಮ್ಮ ಮಣ್ಣು ಸಲುವಾಗಿ ನಮ್ಮ ಅಪ್ಪ ಮತ್ತಿಷ್ಟು ಡ್ರಿಂಕ್ಸ್ ಮಾಡೋಕೆ ಹತ್ಬಿಟ್ಟ. ಯಾರು ಸತ್ತರು ಯಾರು ಮಾಡಿದ್ರು ಸ್ವಲ್ಪ ದಿನ ಅಂತಾರೆ, ಆಮೇಲೆ ಯಾರು ಇರೋದಿಲ್ಲ. ಹಂಗೆ ನಮ್ಮ ಫ್ಯಾಮಿಲಿಯಾಗ ನಮ್ಮನ್ನೊಂದು ಭಾಳ ಕೀಳಾಗಿ ನೋಡೋಕತ್ಬಿಟ್ರೆ. ಆ ಟೈಮ್ನಾಗ ನನಗೆ ಬರ್ತಾ ತಿಳ್ಕೊಬಿಡ್ರೆ ನಾವು ನೋಡಿದ್ದು ಜೀವನ, ನೋಡಿದ ಜನ, ಯಾರ್ಯಾರು ಹೆಂಗೆ ಚೇಂಜ್ ಆಗ್ತದೆ, ದುಡ್ಡಿದ್ದಾಗ ಹೆಂಗೆ, ದುಡ್ಡಿಲ್ದಿರುವಾಗ ಹೆಂಗೆ, ಕೊಡೋ ಗೌರವ ಏನಕ್ಕೆ ನನಗೆ, ನನ್ನ ಸ್ಥಾನಕ್ಕೆ, ದುಡ್ಡಿಗೆ ಎಲ್ಲ ಚಿಕ್ಕ ವಯಸ್ಸಿಗೆ ಅರ್ಥ ಆಗೋದು. ಅವರು ಕಳಿಸಿದ್ರು. ಜಾಸ್ತಿ ಏನು ಮಾಡಬಾರ್ದು, ಕಳಿಸಿದ ನಂತರ ಇನ್ನೇನು ಮಾಡೋದೈತಿ, ಜಾಸ್ತಿ ಹೆಂಗೆ ಬದುಕಬಾರ್ದು ಎಲ್ಲ ಸಂಬಂಧಿಕರ ಭಾಳ ಕೀಳಾಗಿ ನೋಡಕತ್ತಾರೆ ನಮ್ಮನ್ನು. ಭಾಳ ಅಂದ್ರೆ ಭಾಳ ಕೀಳಾಗಿ ನಮ್ಮನ್ನು ಏನು ಇದಿಲ್ಲ. ಅದ್ರಾಗ ಒಬ್ಬರಿಗೊಂಥರ ಆಗ್ತಿತ್ತು. ಹಂಗೆ ನಮ್ಮವರಿಗೆ ನಮ್ಮ ರಿಲೇಷನ್ಶಿಪ್ ಕಂಡ್ರೆ ಸ್ವಲ್ಪ ಅವ್ರಿಗೆ ಆಗ್ತಿದೆ. ಇವರು ನಮ್ಮ ರಿಲೇಷನ್ಶಿಪ್ ಇದ್ದವ್ರಿಗೆ ಕಂಡ್ರೆ ಅವ್ರಿಗೆ ಆಗ್ತಿಲ್ಲ. ಹೀಗಾಗಿ ಸ್ವಲ್ಪ ನಮಗೆ ಅವ್ರಿಗೆ ಮೊದಲೇ ಬೆರಕು ಅಂತದ್ರ ಬಂದು ನಾವು ಇಲ್ಲಿ ಫ್ಲಾಟ್ನಾಗ ಇದ್ದೀವಿ. ಬರೀ ಏನು ಬಂದು ಅದು ಜಗಳ ಇದು ಜಗಳ ಹಂಗತ್ತು. ನನಗೆ ಅವಾಗ ತಿಳೋಕೆ ಬರಕತ್ತಿ ಏನಪ್ಪ ಹಿಂಗಾತ ಅಂತ. ನಮ್ಮದು ಸಾಲಿದ್ದಿಂದ ನಮ್ಮ ಮನೆಗೆ ಒಂದು ಆಕಳ ಊರಿತ್ತು. ಒಬ್ಬೊಬ್ಬ ನಮ್ಮೂರಾಗ ನಮ್ಮ ಅಪ್ಪ ಸಾಲ ಕೊಡೋರ್ಗೆ ಬಡ್ಡಿ ಗಂಟೆ ಏನೋ ಕೊಡೋರ್ಗೆ ಇದ್ದಿದ್ದು ಆಕಳ ಊರು ಎಲ್ಲ ಉಸ್ಕೊಂಡು ಹೋಗ್ಬಿಟ್ಟ. ಏನಪ್ಪ ಹಿಂಗತ್ತಪ್ಪ ನನಗೆ ಅವಾಗ ಫಸ್ಟ್ ಇಯರ್ ಐ.ಟಿ.ಐ ಹೋಗ್ತಿದ್ದೆ. ಐ.ಟಿ.ಐ ಹೋಗ್ಬೇಕಾದ್ರೆ ಪರಿಸ್ಥಿತಿ ಭಾಳ ಕೆಟ್ಟ ಬಂತು. ಮನ್ಯಾಗ ಒಬ್ಬರು ದುಡಿಯೋರಿಲ್ಲ, ಏನೂ ಇಲ್ಲ. ನಾನು ಶಾಲೆಗೆ ಹೋಗ್ಬೇಕಾದ್ರೆ ನಮ್ಮ ಮಗ ಹೋಗ್ತಾನಂತ ಏನರ ಮಾಡಿ ಸೋಸ್ಲ ಮಾಡಿಕೊಡೋರು. ಇವರು ಯಾಕಂದ್ರೆ ಮೊದಲಿಂದ ದುಡ್ದಿಲ್ಲ, ಎಲ್ಲಿ ಕೆಲಸಕ್ಕೆ ಹಾಕಿದ್ದಿಲ್ಲ, ಹೋಗಿಲ್ಲ. ಇವರು ಹೋಟೆಲ್ ಮಾಡ್ಕೊತ ಇದು ಮಾಡ್ಕೊತ ಬಂದವರು. ಬರ್ಕಾಗಿ ಯಾವತ್ತೂ ದುಡ್ದಿಲ್ಲ. ಹಿಂಗಾಗಿ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಹಂಗೇನೆ ಟಿಫನ್ ಕಟ್ಕೊಂಡು ಹೋಗ್ತಾರೆ. ಉಳ್ಳಾಗಡ್ಡಿ ಅದೆಲ್ಲರ್ಕ ಬೆಳ್ಳುಳ್ಳಿಯಾಗಿ ಸುಸ್ಲ ಮಾಡಿಕೊಟ್ಟ. ಸಪ್ಪನ್ನ, ಮೊಸರು, ಖಾರ ಪುಡಿ ಇಂಥದ್ದು ತೊಗೊಂಡು ತಿಂದು ಒಂದು ನನಗಾತು. ಮನೆಗೆ ಸಾಲ್ಗಾರರು, ಮನೆಯಾಗ ಏನೂ ಇಲ್ಲ, ಒಂದೊಂದು ರೂಪಾಯಿ ಭಾಳ ಕೆಟ್ಟ ಪರಿಸ್ಥಿತಿ ಬರೋದು. ಅವತ್ತೇ ಡಿಸೈಡ್ ಮಾಡಿದೆ, ಸಾಕೇನು ಈ ಲೈಫ್ ಸಾಕು, ಇನ್ನೇನು ಆದಂಗಾಗುತ್ತೆ, ಇಲ್ಲಿ ಯಾವುದೂ ಬೇಡಪ್ಪ ಅಂತೇಳಿ ತಿಳ್ಕೊಂಡು ಬಡ ಯಾವುದೂ ಸರಿನಲ್ಲ ಅಂತೇಳಿ ಬಿಟ್ಟು ನಮ್ಮ ಫ್ಲಾಟ್ನಾಗಿದ್ದ ನಮ್ಮ ಮನೆ ಮುಂದೆ ಅಪೋಸಿಟ್ಟು ನಮ್ಮ ತಂಗಿ ಗಂಡ. ಹೌದು, ಈಗ ಆಮೇಲೆ ನಂತರ ಏನಂತೆ ಅವರೆಲ್ಲ ಗಾಡಿಗೆ ಹೋಗೋದು ಬರೋದು, ಅವ್ರು ರೊಕ್ಕ ತೊಡ್ದು ನೋಡಿದ್ದೆ. ಇದಿಷ್ಟು ಸಾಕಂತ ಹೇಳ್ಕಿರಿ ಅವಾಗ ಮುಗಿಸೋನು ಅವ್ನು ಕಾಂಟ್ಯಾಕ್ಟ್ ಮಾಡ್ಕೊಂಡ್ಕೇರಿ ಇನ್ನೇನು ಬೇಡ ಹೋಗ್ಬಿಟ್ರಾತು ಅಂತ ಹೇಳ್ಕೇರಿ ಗಾಡಿಗೆ ಹೋಗ್ಬಿಟ್ರಾತು ಅಂತೇಳಿ ಗಾಡಿಗೆ ಹೋಗಿ ಡಿಸೈಡ್ ಮಾಡಿದ್ದು ನೋಡಿ. ಗಾಡಿಗೆ ಬರ್ಬೇಕಾದ್ರೆ ಅವತ್ತಿಂದೇ ಕಾರ್ ನಮ್ಮದಿಗೆ ಅಂತ ತಿಳಿದಲ್ಲ, ಅಲ್ಲಿಂದ ಗಾಡಿಗೆ ಬಂದೆ. ಮತ್ತು ನೆಕ್ಸ್ಟ್ ಇರೋದಿಲ್ಲ, ಅದನ್ನು ಸ್ಟೋರಿ ಕಂಟಿನ್ಯೂ ಮಾಡ್ತೀನಿ.